ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದು ಪುಟಾಣಿ ಹಿಟ್ಟಿನ ಕರದಂಟು. ಪುಟಾಣಿ ಹಿಟ್ಟು ಅಂದರೆ ನಿಮಗೆ ಗೊತ್ತಿರ್ಬೋದಲ್ಲ, ಹುರಿಗಡಲೆ ಅಂತಾರಲ್ಲ, ಅದರಲ್ಲಿ ನಾನು ಹುರಿಗಡಲೆನ ಪೌಡರ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. 1.5 ಗ್ಲಾಸಷ್ಟು ನಾನು ಪುಟಾಣಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಒಂದು ಬೌಲ್ಗೆ 1.5 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ ಪುಟಾಣಿ ಹಿಟ್ಟನ್ನ. ಅದೇ ಗ್ಲಾಸಲ್ಲಿ ನಾನು ಪೂರ್ತಿ 1 ಗ್ಲಾಸು ಸಕ್ಕರೆ ಹಾಕ್ಕೊಂಡಿಲ್ಲ, ಸ್ವಲ್ಪ ಬಿಟ್ಕೊಂಡಿದ್ದೀನಿ, ಅಂದರೆ ತುಂಬ ಸ್ವೀಟ್ ಆಗಿಬಿಡುತ್ತೆ. ಈಗ ಸಕ್ಕರೆ ಹಾಕಿದ ನಂತರ ನಾವು ಕಾಫಿ ಟೀ ಕುಡಿತೀವಿ ನೋಡಿ, ಅದರಲ್ಲಿ ಚಿಕ್ಕ ಗ್ಲಾಸಲ್ಲಿ ನೀವು 1 ಗ್ಲಾಸ್ ನೀರು ತೊಗೊಳ್ಳಿ. ನೀರು ಹಾಕ್ಕೊಳ್ಬೇಕಾಗುತ್ತೆ. ಇದು ಕರೆಕ್ಟಾಗಿ ಮೆಜರ್ಮೆಂಟ್ ಕರೆಕ್ಟ್ ಆಗುತ್ತೆ. ನೀವು ಅದು ಸಕ್ಕರೆ ಮುಳುಗಬೇಕು, ಅಷ್ಟು ನೀರಾದರೆ ನಮಗೆ ಸಾಕು. ಈಗ ನಾನು ಗ್ಯಾಸ್ ಮೇಲೆ ಇಟ್ಕೊಳ್ತೀನಿ. ಇವಾಗ ನಾನು ಇದನ್ನು ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಅದು ಚೆನ್ನಾಗಿ ಕುದಿಬೇಕು. ಇದು ಎಲ್ಲಿ ತನಕ ನಮಗೆ ಕರೆಕ್ಟ್ ಆಗುತ್ತೆ ಅಂತಂದರೆ, ಇದು ಕುದಿ ಬಂದು ಒಂದೆಳೆ ಪಾಕ ಅಂತ ಹೇಳ್ತಾರಲ್ಲ, ಒಂದೆಳೆ ಪಾಕ ಬರಬೇಕು. ಅಲ್ಲಿ ತನಕ ಕರೆಕ್ಟಾಗಿ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ನೋಡ್ಬೋದು ನೀವು, ಒಂದೆಳೆ ಪಾಕ ಅಂದರೆ ಈ ರೀತಿಯಾಗಿ ಬರುತ್ತೆ. ಇದು ಆಲ್ರೆಡಿ ಒಂದೆಳೆ ಪಾಕ ಬಂದಿದೆ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ನೀವು ಆಪ್ಷನಲ್ಲಿ ಹಾಕ್ಕೊಳ್ಬೋದು, ಇಲ್ಲ ಅಂದರೂ ಬೇಡ, ನಡೆಯುತ್ತೆ. ಈಗ ತುಪ್ಪ ಹಾಕಿದ ನಂತರ ಸ್ವಲ್ಪ ಬಿಟ್ಬಿಡ್ತೀನಿ ಕರಗೋದಕ್ಕೆ. ಇವಾಗ ನೆಕ್ಸ್ಟ್ ನಾನು ಇದಕ್ಕೆ 3ರಿಂದ 4 ಏಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತೀನಿ. ಇವಾಗ ನೆಕ್ಸ್ಟ್ ನಾನು ಪುಟಾಣಿ ಹಿಟ್ಟು ತೊಗೊಂಡಿದ್ದೆ ನೋಡಿ, ಇವಾಗ ಹಾಕ್ಕೊಂಡು ಬಿಡ್ತೀನಿ. ಹಾಕ್ಕೊಂಡು ನಿಧಾನಕ್ಕೆ ನೋಡಿ ಅದನ್ನು ಚೆನ್ನಾಗಿ ನಾವು ತಿರುಗಿಸ್ಕೊಳ್ತಾನೆ ಇರಬೇಕಾಗುತ್ತೆ. ಈ ರೀತಿಯಾಗಿ ನಾವು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. 1 ಗಂಟೆ ಇರಬಾರ್ದು, ಆದರೆ ಗಂಟೆ ಇದೇನು ಆಗೋದಿಲ್ಲ. ಬೈ ಚಾನ್ಸ್ ಅಕಸ್ಮಾತ್ ಆಯ್ತಂದರೆ ಅದಕ್ಕೋಸ್ಕರ ತೊಂದರೆ ಏನಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಬೇಗ ಆಗೋಗುತ್ತೆ. ಯಾರಾದರೂ ಮನೆಗೆ ಗೆಸ್ಟ್ ಬಂದರು ಅಂದರೆ 10 ನಿಮಿಷದಿಂದ 15 ನಿಮಿಷ ಟೈಮ್ ಆಗುತ್ತೆ ಅಷ್ಟೇ. ಈ ಸ್ವೀಟು ತುಂಬ ರುಚಿಕರವಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದ್ಸಲಿ ಮಾಡಿ ನೋಡಿ, ಈಸಿಯಾಗಿ ಬರುತ್ತೆ. ಇದು ಉತ್ತರ ಕರ್ನಾಟಕದಲ್ಲಂತೂ ಪದೇ ಪದೇ ಮಾಡ್ಕೊಳ್ತಾರೆ. ನಿಮಗೆ ಗೊತ್ತಿಲ್ಲ ಅಂದರೆ ಈ ರೀತಿಯಾಗಿ ಮಾಡ್ಕೊಂಡು ನೋಡಿ. ಇದಂತೂ ಆಲ್ರೆಡಿ ರೆಡಿಯಾಗಿದೆ. ನಾನು ಆಲ್ರೆಡಿ ಮೊದಲಿಗೆ ಒಂದು ಪ್ಲೇಟಿಗೆ ತುಪ್ಪನ ಸವರಿಟ್ಕೊಂಡಿದ್ದೆ. ಇವಾಗ ನಾನು ಹಾಕ್ಕೊಂಡಿದ್ದೆ ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಎಲ್ಲನೀಗ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕ್ಕೊಂಡ ನಂತರ ಚೆನ್ನಾಗಿ ಇದನ್ನು ಹಾಕ್ಕೊಂಡು ಸವರ್ಕೊಂಡು ಬಿಡ್ತೀನಿ. ಅಂದರೆ ತುಪ್ಪ ಇನ್ನೂ ಸ್ವಲ್ಪ ಮಾಡ್ಕೊಂಡು ಇದನ್ನೆಲ್ಲ ಲೆವೆಲ್ ಮಾಡಿಕೊಂಡು, ಅಂದರೆ ಕಟ್ ಮಾಡ್ಕೊಳ್ಬೇಕಲ್ಲ ನಾವು ಪೀಸಸ್, ಅದಕ್ಕೋಸ್ಕರ ನೋಡಿ ಕರೆಕ್ಟಾಗಿ ಒಂದೇ ಸಮ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಮೆತ್ತಗೆ ಬಂದಿದೆ ಅಂದರೆ ತುಂಬ ಮೆತ್ತಗೆ ಬರುತ್ತೆ. ಇದು ಪೂರ್ತಿಯಾಗಿ ನಾವು ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ. ನೋಡಿದ್ರಲ್ಲ, ಲಾಸ್ಟಿಗೆ ಇದೆಲ್ಲ ಆಗಿದ ನಂತರ ನಾನು ಒಂದು ಲೆವೆಲ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಈ ಒಣ ಕೊಬ್ಬರಿ ಹಾಕ್ಕೊಂಡ ನಂತರ ಈಗ ಸ್ವಲ್ಪ ನಾವು ಬಿಡಬೇಕಾಗುತ್ತೆ. ಒಂದು 10 ನಿಮಿಷ ಆದರೆ ಸಾಕು, ತಣ್ಣಗಾಗೋಕ್ಕೆ ಬಿಡಬೇಕು. ಅಂದರೆ ನಾವು ಕಟ್ ಮಾಡಬೇಕಲ್ಲ, ಪೀಸ್ ಮಾಡಬೇಕಲ್ಲ, ಅಲ್ಲಿ ತನಕ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಒಣ ಕೊಬ್ಬರಿನ ಹಾಕ್ಕೊಂಡ ನಂತರ ಈ ಥರ ಕರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗೆಲ್ಲ ಆಗಿದ ನಂತರ ನಾನು ಸ್ವಲ್ಪ ತಣ್ಣಗಾಗಿದೆ. ಇವಾಗ ನಾನು ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ. ನಿಮಗೆ ಯಾವ ಶೇಪ್ ಬೇಕಾದರೂ ನೀವು ಮಾಡ್ಕೊಳ್ಬೋದು. ನನಗೆ ಯಾವ ಶೇಪ್ ಬೇಕಾಗಿದೆ ಆ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬೇಗ ಆಗೋ ರೆಸಿಪಿ ಅಂತ ಅಂದರೆ ಇದು ಪುಟಾಣಿ ಹಿಟ್ಟಿನ ಕರದಂಟು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ಸ್ವೀಟ್ ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಗೊತ್ತಿಲ್ಲದವರು ಈ ಥರ ಸ್ವೀಟ್ ಮಾಡ್ಕೊಳ್ಬೋದಲ್ಲ, ತುಂಬ ರುಚಿಯಾಗಿ ಬರುತ್ತೆ. ನೋಡಿಗೆಲ್ಲ ನಾನು ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ನೀವು 15 ನಿಮಿಷ ಟೈಮ್ ಕೊಟ್ಟರೆ ಆಗೋಗುತ್ತೆ. ಇದು ನೋಡಿದ್ರಲ್ಲ ಎಷ್ಟು ಬೇಗ ಆಗೋಗಿದೆ ಅಂತ ಅಂದು. ಇವಾಗಂತೂ ಆಗೋಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ತುಂಬಾ ಸೂಪರಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಇವತ್ತು ಪುಟಾಣಿ ಹಿಟ್ಟಿನ ಕರದಂಟು, ಉತ್ತರ ಕರ್ನಾಟಕದ ಸ್ಪೆಷಲ್ ಪುಟಾಣಿ ಹಿಟ್ಟಿನ ಕರದಂಟು ಇವತ್ತು ಮಾಡಿದ್ದೀನಿ. ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಗೊತ್ತಿದೆಯಲ್ಲ, ಪ್ಲೀಸ್ ಲೈಕ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಒಂದು ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ.
ಮುರಿದು ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ. ಈ ಅಳತೆ ನೀವು ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ. ಓಕೆ, ಬಾಯ್ ಬಾಯ್.